ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತಿನ ವೀಡಿಯೋದಲ್ಲಿ ನಮ್ಮಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಬಂದು ನಾನು ಇಡ್ಲಿ ಮಾಡ್ತಾಯಿದ್ದೀನಿ. ಇಡ್ಲಿಗೆ ಸ್ವಲ್ಪ ಚಟ್ನಿನ ಮಾಡ್ತಾಯಿದ್ದೀನಿ. ಇವತ್ತೇನು ಗೊಜ್ಜು ಎಲ್ಲ ಏನು ಮಾಡೋಕ್ಕೆ ಹೋಗಿಲ್ಲ, ಯಾಕೆಂದರೆ ತರಕಾರಿ ಬೇಳೆ ಸಾಂಬಾರಿತ್ತು, ಅದು ಕೂಡ ಆಗುತ್ತಲ್ವ ಇಡ್ಲಿಗೆ ಅಂಥೇಳಿ ಎಲ್ಲ ಬೇಗನೆ ಮುಗಿಸ್ದೆ. ಯಾಕೆಂದರೆ ಸಾಯಂಕಾಲ ಸ್ವಲ್ಪ ಹೊರಗಡೆ ಹೋಗೋಣ, ಟಿ ವಿ ತರಬೇಕಂತ ಹೇಳಿದರು. ಹಾಗಾಗಿ ನಾವು ಕೂಡ ಹೊರಗಡೆ ಹೋದೆ ಟಿ ವಿ ತಗೊಂಡು ಬರೋಣ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಟ್ರಾಫಿಕ್ ಇದೆ. ಅಂತೂ ಮನೆಗೊಂದು ಟಿ ವಿ ಬಂತು. ಬನ್ನಿ ನಮ್ಮನೆ ಟಿ ವಿ ನೋಡೋಣ. ಇದು ಎಲ್ ಜಿ ಅಲ್ವಾ? ನಮ್ಮದು ಎಲ್ ಜಿನಾರು ಪ್ಯಾನಸೋನಿಕ್. ಒಂದು ಟಿ ವಿ ವಾಪಸ್ ಬಂದರೆ ಒಂದು ಟಿ ವಿ ಕೊಡ್ತಾರಂತೆ. ಅಂದರೆ ನಮ್ಮದು ಕೆಟ್ಟಾಗಿತ್ತಲ್ವ, ಅದನ್ನು ಹಾಕೊಂಡು ಅದ್ರ ಮೇಲೆ ಇದಕ್ಕೆ ಒಟ್ಟು 17,000 ಅಂತ ಹೇಳ್ತಿದ್ನ. 17,000 ಆ ಟಿ ವಿ ವಾಪಸ್ ತಗೊಂಡು ರೆಡಿ, ಅದು ನಮ್ಮದು ರಿಪೇರಿ ಇತ್ತಲ್ಲ, ಅದು ವಾಪಸ್ ತಗೊಂಡು ಅದ 3,000 ಹಾಕೊಂಡು ಮೇಲೆ 14,000 ಕೇಳಿದ್ರು. ಆಗ 14,000 ಆಗಲ್ಲ, ಇನ್ನು ನಮ್ಗೆ ಡಿಸ್ಕೌಂಟ್ ಏನು ಇಲ್ವಾ ಅಂತ ಹೊತ್ತಿಗೆ ಅವಾಗ 1,000 ಕಮ್ಮಿ ಮಾಡಿ 13,000, ಹಳೇದು ಹೆಚ್ಚು ಕಮ್ಮಿ 4,000ಕ್ಕೆ ಹಾಕೊಂಡ್ರು. ಇದು ಮೇಲೆ ಹೊಸದಕ್ಕೆ 13,000 ಕೊಟ್ಟು. ಅವರು ರಿಮೋಟಿಗೆ ಕೇಳಿದ್ರು, ರಿಮೋಟ್ ತಂದಿದ್ರು ಕೊಡಿ ಅಂತ. ನಾವು ರಿಮೋಟ್ ಮರ್ತ್ಕೊಂಡ್ಬಿಟ್ಟಿವಿ, ರಿಮೋಟ್ ಇಲ್ಲ, ಈ ಕಡೆ ಏನಾದ್ರು ಮಾರ್ಕೆಟ್ ಕಡೆ ಬಂದರೆ ತಂದು ಕೊಡ್ತೀವಿ ಅಂತ ಹೇಳಿದ್ರು. ಒಂದು ಟಿ ವಿಗೆ ಒಂದು ಎಕ್ಸ್ಚೇಂಜು, ನಮ್ಮ ಹಳೆ ಟಿ ವಿನ ವಾಪಸ್ ತಗೊಂಡು ದುಡ್ಡು ಕೊಡೋಲ್ಲ ಅಂತ. ಟಿ ವಿನೇ ತಗೊಂಡ್ರೆ ಅದನ್ನು 2,000, 3,000, 4,000 ಹಾಕೋದು. ಒಂದು ಟಿ ವಿಗೆ ಒಂದು ರೈಟು 3,000, 4,000 ಹಾಕೋತೀವಿ ಅಂತ. ಅದಿಷ್ಟೇ ಇದ್ದಿದ್ದು, 37 ಇದ್ದಿದ್ದು. ಇದು ಅಷ್ಟೇ 37 ಇರೋದು. ಇವತ್ತು ಶನಿವಾರ, ಭಾನುವಾರ, ನಾಳೆ ರಜೆ, ನಾಳೆ ಬರೋಲ್ಲ. ನಾಳಿದ್ದು ಕಂಪ್ನಿಯವ್ರು ಬರ್ತಾರೆ, ಬಂದು ಫಿಟ್ ಮಾಡಿಕೊಡ್ತಾರೆ. ನೀವೇನು ಇದೆಲ್ಲ ಬಿಚ್ಚಕ್ಕೆ ಹೋಗ್ಬೇಡಿ, ಹಂಗೆ ಇಡ್ರಿ ಬಾಕ್ಸ್ ಸಮೇತ ಅಂತಂದು. ಸರಿ ಆಯಿತು ಅಂತ ಹೇಳ್ಬಿಟ್ಟು ತಗೊಂಡ್ಬಂದ. ಈಗ 13,000 ಈ ಟಿ ವಿಗೆ ದಂಡ. ಈಗ ಒಂದು ಟಿ ವಿ ತಂದು ನಾವು 3 ವರ್ಷ ಆಯಿತು. ಇದೇ ಗೌರಿ ಹಬ್ಬಕ್ಕೆ 3 ವರ್ಷ ಆಯಿತು ಅಂತಂದು. 3 ವರ್ಷದ ಡಮರು. ಮೊದಲು ತಂದಿದ್ದು 3 ವರ್ಷ ಏನಿತ್ತು, ಅದು ಡಮರು. ಈಗ 6 ವರ್ಷದ 2 ಕೊಡಿಸಿ, ಮೊಬೈಲ್ ಕೊಡಿಸಿ ಅಂದರೆ ಕೊಡಿಸ್ದೆ. ಮುಂದಕ್ಕೆ 6 ವರ್ಷದ 2 ಟಿ ವಿ ಖರ್ಚುಬಿಡ್ತಾ ಇತ್ತು. ಈಗ ಬಿಗ್ ಬಾಸ್ ಮತ್ತೆ ಕುಣಿತಿದ್ದಾರಲ್ಲ ಅಂದ್ಬಿಟ್ಟು ಈಗ ತಗೊಂಬಂದಿರೋದು. ಈಗ ಸೋಮವಾರ ಬಂದು ಫಿಟ್ ಮಾಡಿಕೊಟ್ಟಾರಂತ. ನಮ್ಮದು ವಾಷಿಂಗ್ ಮಿಷಿನ್ದು ಅದು ವೈರ್ ಬೇರೆ ಒಟ್ಟಾಗಿತ್ತಲ್ಲ, ಅದನ್ನು ತಗೊಂಬಂದ. ಅದನ್ನ ಫಿಟ್ ಮಾಡಬೇಕು. ನಾಳೆಗೆ ಬಟ್ಟೆ ತುಂಬ ಬಟ್ಟೆ ಒಗಿಬೇಕು. ಇಲ್ಲ ಒಳಗೆ ಹೆಂಗಿತ್ತು ನೋಡಮ್ಮ. 2 ಮೀಟರ್ ತಗೊಂಡಿದ್ದು ಆರ್ಡಿ. ಅದು ಉದ್ದ ಇತ್ತು ರಾಮ, ಏನಾದ್ರು ಇದಕ್ಕಂತ ಪುಸ್ತಕ ಅಂತ ಈ ಕಡೆ ಹೇಳ್ಕೊಂಡ ಫಿಟ್ ಮಾಡಿ ಮೊಟ್ಟೆ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಮೊಟ್ಟೆ ಸಾಂಬಾರು ಮಾಡೋದಕ್ಕೆ ಮಸಾಲೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಅರ್ಧ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ. ಇದೆಲ್ಲ ಪೇಸ್ಟ್ ಮಾಡ್ಕೊಂಡು ಬರೋಣ ಮೊಟ್ಟೆ ಸಾಂಬಾರನ್ನ ಮಾಡೋದಕ್ಕೆ. ಇಷ್ಟು ಮಸಾಲೆ ಪದಾರ್ಥಕ್ಕೆ ನಾನು ಒಂದು 2 ಸ್ಪೂನು ಮಟನ್ ಪೌಡ್ರನ್ನ ಹಾಕಿ ಇದನ್ನು ಕೂಡ ಪೇಸ್ಟ್ ಮಾಡಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಬಿಸಿನೀರನ್ನ ಕಾಯಿಸಿ ಸೈಡ್ಗೆ ಇಟ್ಕೊಳ್ಳೋಣ. ಅದೇ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟಿದ್ದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಈರುಳ್ಳಿನ ಕೂಡ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಹಾಗೆಯೇ ಫ್ರೈ ಆಗೋವರೆಗೂ ಈ ಥರ ಮಿಕ್ಸ್ ಮಾಡೋಣ. ಇವಾಗ ನಾನು ಪೇಸ್ಟ್ ಮಾಡಿಟ್ಟಿರೋಂಥ ಮಸಾಲೆನೂ ಕೂಡ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಆವಾಗಲೇ ಬಿಸಿನೀರನ್ನ ಕಾಯಿಸಿಟ್ಟಿದ್ನಲ್ಲ, ಆ ಬಿಸಿನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಈ ಥರ ಬಿಸಿ ನೀರು ಹಾಕೋದ್ರಿಂದ ಮಸಾಲೆ ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಕೂಡ ಕುದಿ ಬರುತ್ತೆ. ಹಂಗಾಗಿ ಮಟನ್ ಸಾಂಬಾರಿಗೆ ಆಗಲಿ, ಮಸಾಲೆ ಸಾಂಬಾರಿಗೆ ಆಗಲಿ ಈ ಥರ ಬಿಸಿ ನೀರನ್ನ ಹಾಕಿ ಮಾಡಿದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಇವಾಗ ಸಾಂಬಾರೆಲ್ಲ ಅದಕ್ಕೆ ಬೆಂದಿದೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಮೊಟ್ಟೆನೂ ಅಷ್ಟೇ, ನಾವು ಒಡೆದು ಸಾಂಬಾರಿಗೆ ಬಿಡೋದಾದರೂ ಕೂಡ ಮೇಲೆಲ್ಲ ಸ್ವಲ್ಪ ನೀಟಾಗಿ ಮೊಟ್ಟೆನ ತೊಳೆದಿಟ್ಕೋಬೇಕಾಗುತ್ತೆ. ಏಕೆಂದರೆ ನಾವು ಸಾಂಬಾರು ಮೇಲೆ ಈ ಥರ ಒಡೆದು ಬಿಡಬೇಕಾದ್ರೆ ಅದರಲ್ಲಿರೋ ಮೇಲ್ಗಡೆ ಇರೋಂಥ ಗಲೀಜು ಒಳಗಡೆ ಬಿಡಬಾರ್ದಲ್ವ. ಹಾಗಾಗಿ ಅದನ್ನು ಮೊಟ್ಟೆಯನ್ನು ನೀಟಾಗಿ ತೊಳೆದು ಈ ಥರ ಮೊಟ್ಟೆನ ಒಡೆದು ಬಿಡ್ತಾಯಿದ್ದೀನಿ. ನೋಡಿ, ಪ್ರತಿಯೊಂದು ಈ ಥರ ಮೊಟ್ಟೆನ ಒಡೆದು ಬಿಟ್ಟ ಮೇಲೆ ನಾವು ಹಿಂದ್ಗುಂಟ್ಲೆ ಸೋಟು ಅಥವಾ ಅಲ್ಲೇನೋ ಹಾಕಿ ತಿರುಗಬಾರ್ದು. ಹಾಗೆಯೇ ಒಂದು 5 ನಿಮಿಷ ಬೇಯಲಿಕ್ಕೆ ಬಿಡೋಣ. ಒಂದು 5 ನಿಮಿಷ ಬೆಂದಾದ ನಂತರ ಇದನ್ನು ಹಾಗೆಯೇ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಮೊಟ್ಟೆ
ಯಾವುದೂ ಕೂಡ ಒಡೆಯೋದಿಲ್ಲ. ನಾವು ಒಂದೊಂದೇ ನೀಟಾಗಿ ಮೊಟ್ಟೆನ ಬಿಟ್ಟಾದ ನಂತರ ಒಂದು 5 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ಸೋಟೆಲ್ಲ ಹಾಕ್ಬಾರ್ದು. ಒಂದು 5 ನಿಮಿಷ ಆದಮೇಲೆ ಈ ಥರ ಅಗಲಾಗಿರೋಂಥದ್ದು ಒಂದು ಅಲ್ಲೇ ತಗೊಂಡು ಈ ಥರ ತಿರುಗಿದ್ರೆ ಮೊಟ್ಟೆ ಎಲ್ಲ ನೀಟಾಗಿ ಬೋಂಡ ಥರ ಮೇಲ್ಗಡೆ ಬರ್ತದೆ. ಇಲ್ಲಿ ನೋಡ್ತಾ ಇರ್ಬೋದು ಮೊಟ್ಟೆ ಸಾಂಬಾರು ಪರ್ಫೆಕ್ಟಾಗಿ ಆಗಿದೆ. ಬನ್ನಿ ಇವಾಗ ಊಟ ಮಾಡೋಣ. ತುಂಬಾ ಲೇಟಾಗಿದೆ. ನಾವು ಟಿ ವಿ ತಗೊಂಡು ಬಂದು ಅದಾದ ನಂತರ ನಾವು ವಾಷಿಂಗ್ ಮಿಷಿನ್ಗೆಲ್ಲ ಪೈಪ್ ತಂದು ಅದೆಲ್ಲ ಚೆಕ್ ಮಾಡಿ ನೋಡೋಣ ಅಂತ ಪೈಪೆಲ್ಲ ಹೋಗ್ಬಿಟ್ಟಿತ್ತು. ಅದು ಹೊಸ ಪೈಪ್ ತಂದು ಅದೆಲ್ಲ ಹಾಕಿ ಚೆಕ್ ಮಾಡಿ ನೋಡಿದು. ನಮ್ಮ ಮನೆಯವರು ತುಂಬ ಲೇಟಾಗಿದೆ, ಬೇಗ ಅಡುಗೆ ಮಾಡಿಕೊಡಮ್ಮ, ಹೊಟ್ಟೆ ಹಸಿತಾದೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ಬೇಗನೆ ಆಗುತ್ತಲ್ವ ಅಂತೇಳಿ ಮೊಟ್ಟೆ ಸಾಂಬಾರನ್ನ ಮಾಡಿ ಅವ್ರಿಗೆ ಊಟನ ಹಾಕ್ಕೊಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಭಾನುವಾರ ಬೆಳಗ್ಗೆ ನನ್ನ ತಂಗಿಗೆ ವಿಡಿಯೋ ಕಾಲ್ ಮಾಡಿ ನಮ್ಮ ಪಾಪು ಜೊತೆ ಮಾತಾಡ್ತಾಯಿದ್ರು. ಹಾಗೆಯೇ ಬನ್ರಪ್ಪ ಸ್ವಲ್ಪ ಎಣ್ಣೆ ಕೊಡ್ತೀನಿ ಅಂತ ಹೇಳಿದೆ. ಈಗ ಹೆಚ್ಕೊಂಡು ಎಣ್ಣೆ ಹಾಕಿ ನಾನು ಹಿಂಗೆ ಬಗ್ಗಿ ಥರ ಕುದಿಗೆ ಎಣ್ಣೆ ಹಾಕ್ತೀನಿ ಆಯ್ತು. ನೀನು ಯಾವಾಗ ಕಲ್ತು ಬಂದ್ಮೇಲೆ ಎಣ್ಣೆ ಹಾಕ್ಸ್ಕೊಳ್ಳೋದೇ ಬಿಟ್ಬಿಟ್ಟೆ. ನನಗೂ ಹಾಕ್ತೀನಿ ನೀನು. ನಾನು ಸ್ಕೂಲ್ ಹೋಯ್ತಾನೆ ಎಣ್ಣೆ ಹಾಕ್ತೀನಿ. ನೀನೇನು ಮಾಡ್ತೀಯ ಗೊತ್ತಾ, ಬರೀ ಕೊಬ್ಬರಿ ಎಣ್ಣೆನ ತಗೊಳ್ತೀಯ, ಹಳ್ಳೆಣ್ಣೆ. ಖುಷಿ ನಾವು ಹಳೆಮಲ್ಲಿದ್ದಾಗ ಆಂಟಿ ಹಿಂಗೆ ಮಾಡ್ತಾಯಿದ್ರು. ಅವ್ಳಿಗೆ ಏನಾದ್ರು ಆಂಟಿಗೆ ಏನಾದ್ರು ಟೈಮ್ ಇದ್ದಾಗ ಖುಷಿನ ಮಾಡಮ್ಮ ಅಂದಾಗ ಮಾಡ್ತಿದ್ರು. ಅವಾಗ ನಾನು ಒಂದ್ಸಲ ಅವ್ರ ಅಮ್ಮನ ಎಣ್ಣೆ ಹಾಕು ಖುಷಿ, ಎಣ್ಣೆ ಹಾಕು ಅಂತಿದ್ರು. ಬಾಮ ನೀನು ನಾನು ಕೊಡು ಖುಷಿ, ನಾನು ಹಾಕ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಈ ಥರ ಮಸಾಜ್ ಮಾಡ್ತಿದ್ನ. ಆಂಟಿ ಸೇಮ್ ಅಮ್ಮನ ಥರನೇ ಮಾಡ್ತಾಯಿದ್ರು ಅಂತ ಹಿಂಗೆ ಮಾಡ್ತಾಯಿದ್ರು. ಅದು ಪಪ್ಪ ಕಣ್ಣ ಕುತ್ಕೊಂಡು ಮನೆ ಬಿಡೋದು. ಕೊಬ್ಬರಿನ ಎಲ್ಲ ಖಾಲಿ ಆಗೋದು ಚಿನ್ನ ಸಾಮಾನು ಬರೀ ಬಾವ ಹೇಳ್ತೀನಿ. ನಾನು ಸಾಲನ್ನ ಜಣೆ ತಿನ್ನಾದ್ರೂ ಕೂದಲು ಗೊತ್ತಿರಲಿಲ್ಲ. ಅದರೊಳಗೆ ಕರ್ದ ಧೂಳು, ಕಾರೋಡಿಲ್ಲ, ಧೂಳು ಎಲ್ಲ ಆಟ ಆಡೋವು, ಓಡಾಡೋ ಎಲ್ಲ ಮೆತ್ಕೊಳ್ಳೋ. ಶಾಂಪು ನಮ್ಮಲ್ಲಿ ಸೀಗ ಗಿಡ ಇತ್ತು, ಅಂದರೆ ಸೀಗ ಪುಡಿ ತಗೊಳ್ತೀವಿ ಈಗ. ಅದು ಕಾಯ್ದೆ ಮರ ಇತ್ತು ನಮ್ಮನೇಲಿ. ನಾವು ಒಂದೊಂದ್ಸರಿ ಹಸಿಕಾಯಿ ಬರ್ತದಲ್ಲ, ಆವಾಗ ಏನು ಮಾಡ್ತಿದ್ವು, ಹಸಿಕಾಯಿನ ನೀರಲ್ಲಿ ಗುರಿ ಹಾಕ್ತಿದ್ವಲ್ಲ, ಆ ಬೆಂಕಿಗೆ ಹಾಕಿ ಸುಟ್ಬಿಟ್ಟು ಹಿಟ್ಟು ಥರ ಆಗೋದು. ಅದು ಕ್ಲೇ ಬರ್ತಲ್ಲ ಇವಾಗ, ಆ ಥರ ಆಗೋದು, ಲೋಪ್ಲ ಥರ. ಅದನ್ನು ಚೆನ್ನಾಗಿ ಬೆಂಕಿ ಒಳಗೆ ಹಾಕಿ ಸುಟ್ಬಿಟ್ಟು ಒಂದು 3-4 ಸುಟ್ಬಿಟ್ಟು ಸೇಮ್ ಹುಣ್ಸೆಹಣ್ಣು ಥರ ಇತ್ತು ನೋಡೋಕ್ಕದು. ಒಂದು 3-4 ಸುಟ್ಬಿಟ್ಟು ನೀರಿಗೆ ಹಾಕಿ ಕಲಿಸ್ಬಿಟ್ಟು ಹಾಕೊಂಡು ಸ್ನಾನ ಮಾಡ್ತಿದ್ದವು. ಅದು ಎಣ್ಣೆ ಹಾಕಿರೋದಕ್ಕೂ ಅದಕ್ಕೂ ಆ ಧೂಳಲ್ಲೆಲ್ಲ ಓಡಾಡೋವು, ತಲೆಲ್ಲ ಬಿಟ್ಟಿರೋದು. ಅದು ಹಾಕ್ಬಿಟ್ಟು ತಿಕ್ಬಿಟ್ರೆ ಕೂದಲೆಲ್ಲ ಚೆನ್ನಾಗಿ ಸ್ಮೂತ್ ಆಗೋದು. ಕಣ್ಣೇ ಉರಿ ಬಂದ್ಬಿಡುವು ನಂಗೆ. ಸುಮಾರು ಸಾಂಪುಗಳಗಟ್ಟೆ ನಾವು ಸೀಗೆಕಾಯಿ ನೆಡ್ತಿದ್ವು. ಅದು ಆಯ್ತಾ, ಹಸಿ ಸೀಗೆಕಾಯಿ ಚೆನ್ನಾಗಿರ್ತಿತ್ತು. ಬಿಸಿ ಮಾಡ್ಕೊಂಡು ಶಾಂಪು ಥರನೇ ಆಗೋದು. ಚೆನ್ನಾಗಿ ಸುಟ್ಬಿಟ್ಟು ಅದನ್ನ ತೆಗೆದು ನೀರಿಗೆ ಹಾಕಿ ಕಲಿಸ್ಕೊಂಡು ನಾವು ತಿನ್ನಕ್ಕಂತೀನಿ ನೋಡು. ಅವಳು ಊಟ ಥರದ್ದು ನೋಡ್ಬಿಟ್ಟು ನಾನು ತಿನ್ನಕ್ಕಂತವ್ನಿ. ಎಗ್ ಸಾಂಬಾರ್ ಅನ್ನ ಅದು ಕಟ್ ಮಾಡ್ತೀನಿ ಕಣೋಗು. ನಾನು ನಿಮ್ಮ ಸಾಂಬಾರು ಅಲ್ಲ, ಅದು ಇತ್ತು ಮಾಮೂಲಿ ಅಂಗಡಿಲಿ. ಇಲ್ಲ ಮೈಗ ಅವಾಗ ಇದಾಗ್ತಿದ್ದ ಲಕ್ಸ್ ಮೆಡಿಮಿಕ್ಸ್, ಲಕ್ಸ್ ಸೋಪ್ ಆಗ್ತಿದ್ದ. ಲಕ್ಸ ಮೆಡಿಮಿಕ್ಸ್ ಲೈಬೆ ಸೋಪ್ ಇತ್ತು. ಒಂದ್ಸಲಿ ಲೈಬೆ ತಗೋ. ಅವಾಗ ಲೈಬೆ ಅನ್ನೋತಿರ್ಲಿಲ್ಲ, ಕೆಂಪು ಸೋಪ್ ತಗೋಬ, ಕೆಂಪು ಸೋಪ್ ತಗೋಬ. ಲೈಫ್ ಬಾಯ್ ಅಂತ ಹೆಸರು, ಅದು ಹೆಸರೇ ಚೇಂಜ್ ಇಲ್ಲ. ಅದು ಈಗಲೂ ಅದೇ, ಈಗಲೂ ಹಾಕೋರು ಅದನ್ನೇ ಹಾಕ್ತಾರೆ. ಊರಿಗೆ ಹೋದ್ರಂತ ಇವಾಗ ಕೆಲವ್ರ ಮನೇಲಿ ಇಲ್ಲ, ಕೆಲವ್ರು ಮಾತ್ರ ಅದನ್ನು ಬಳಸ್ತಾರೆ, ಕೆಲವ್ರ ಮನೇಲಿ ಇಲ್ಲ. ಸ್ವಲ್ಪ ಸಾಂಬಾರ್ ಸಾಕಾಗುತ್ತೆ. ಬಟ್ಟೆಗೆ ಬೆಳೆ ಸೊಪ್ಪು ತತ್ತಿರು, ಮಕ್ಕೆಲ್ಲ ಲೈಬೆ ಸೊಪ್ಪು ಹಾಕ್ತಿದ್ರು. ಅದು ವಾರಕ್ಕೆ 2 ಸಲ ನೀರು ತಲೆಗೆ ಮೈಗೆ ಸ್ನಾನ ಮಾಡಿಸ್ತಿದ್ರು. ಇದೇನು ಹೊಸ್ತೇ ಕೂದಲು ಬಗ್ದು ಬಿಡ್ತೀನಿ. ಎಣ್ಣೆ ಹಾಕಿದ್ನಲ್ಲ, ಇದೆಲ್ಲ ಎಣ್ಣೆ ಇಳ್ದಿದ್ದ ನೋಡ್ತಾನೆ. ನಿಮ್ಗೆಲ್ಲ ನೀವು ಅಕ್ಕ ತಂಗಿರ 10 ಜನ ಇದ್ದೀರಲ್ಲ, ಸ್ನಾನ ಮಾಡಕ್ಕೆ ಇಡೀ ಒಂದಿನ ಇದ್ದಿದ್ದಲ್ವಾ? ನಮ್ಮವ್ವ ಹೆಂಗ್ ಮಾಡ್ತಿತ್ತು ಗೊತ್ತಾ, ಬೆಳಗ್ಗೆ ಹೊತ್ತೆಲ್ಲ ಹೊಲ್ಕೋಗದ. ನಮ್ಮವ್ವ ಒಬ್ಳೆ ಸೊಸೆ, ನಮ್ಮಪ್ಪ ಅವ್ರು ನಮ್ಮಪ್ಪನ ಕೆಲಸ ಮಾಡ್ಬೇಕಿತ್ತು, ನಮ್ಮವ್ವನ ಕೆಲಸ ಮಾಡ್ಬೇಕಿತ್ತು. ನಾವೆಲ್ಲ ಸ್ಕೂಲ್ಗೆ ಹೋಗಿ ಬಂದ್ರೆ ನಮ್ಮವ್ವ ಸಾಯಂಕಾಲ ಸ್ನಾನ ಮಾಡಿಸ್ತಿತ್ತು.
ಸಾಯಂಕಾಲ ಅಡುಗೆ ಮಾಡಿಬಿಟ್ಟು ನೀರು ಕಾಯಿಸಿ ನಾನು ಸ್ನಾನ ಮಾಡಬೇಕು ಅಂದರೆ ನಮ್ಮ ಅಯ್ಯಪ್ಪನ ಓಡೋಗಿ ಹೊಂದ್ಕೊಳ್ಳೋನು ಇವತ್ತು ನೀರು ಇತ್ತಾಳವೆ ಅಂತ ಅಲ್ಲಿ ನೀರಲ್ಲಿ ಗುರಿ ಆಗ್ತದಂದ್ರೆ ಗೊತ್ತಾಗ್ಬಿಡುತ್ತೆ ನನಗೆ ಇವತ್ತು ನೀರು ಇತ್ತೆ ಅಂದ್ಬಿಟ್ಟು ಅಯ್ಯಮ್ಮನ ಓಡೋಗಿ ಹೊಂದ್ಕೊಂಬಿಡೋನು. ಇಲ್ಲಿ ಮಕ್ಕಳ ಜೊತೆ ನಾನು ಕೂಡ ಹಿಂದೆ ನಾನು ಹೆಂಗಿದ್ನೋ ಏನು ಮಾಡ್ತಾಯಿದ್ವು ಅದೆಲ್ಲ ಸ್ಟೋರಿನ ಮಾತಾಡ್ತಾ ಅವ್ರ ಜೊತೆ ನಮ್ಮಮ್ಮ ಅವರೆಲ್ಲ ಏನು ಮಾಡ್ತಿದ್ರು ಅಂತೇಳಿ ಅದೆಲ್ಲ ಕೇಳ್ತಾಯಿದ್ರು. ಆ ಸ್ಟೋರಿ ಎಲ್ಲ ಹೇಳ್ತಾ ಇವ್ರಿಗೆ ಎಣ್ಣೆನೇ ಹತ್ತೈತೆ. ಆವಾಗ ನಮ್ಮನೆ ಬಂದುಬಿಟ್ಟು ಟಿ ವಿನ ಫಿಟ್ ಮಾಡೋರು ಇವತ್ತೇ ಬರ್ತಾಯಿದ್ದಾರೆ ಅಂತ ಹೇಳಿದ್ರು. ಸರಿ ಆಯಿತು, ಭಾನುವಾರ ಆಗಿದೆಲ್ಲ ಒಳ್ಳೆಯದೇ ಆಯಿತು, ಮಕ್ಕಳು ಇದ್ದಾರೆ ಬಿಡಿ ಖುಷಿ ಪಡ್ತಾರೆ ಅಂತೇಳಿ ಅವತ್ತೇ ಟಿ ವಿನ ಫಿಟ್ ಮಾಡಿಸ್ತಾ ಇದ್ದೀವಿ. ಇಲ್ಲಿ ಬಂದು ನಮ್ಮ ಮನೆಯವರು ಇಲ್ಲ ಹಾಕಿ ಅಲ್ಲ ಹಾಕಿ ಅಂತ ಅಂದರೆ ಫಸ್ಟ್ ಇತ್ತು ಆ ಜಾಗಕ್ಕೆ ಬೇಡ ಇನ್ನೂ ಸ್ವಲ್ಪ ಹೈಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಆರಾಮ್ಸೆ ಆಗುತ್ತೆ ಇಲ್ಲಿ ಕೂತ್ಕೊಂಡ್ರೆ ಆರಾಮ್ಸೆ ಹೈಟ್ ಹೈಟ್ ಅದೇ ಇಲ್ಲಿ ಮೇಲ್ಗಡೆ ಸ್ವಲ್ಪ ಈ ಬಾಲ ಬರ್ತದೆ ಓಕೆನಾ ಮಮ್ಮಿ ಇನ್ನೊಂದು ಸ್ಟೆಪ್ ಕೇಳೋದು. ಅಪ್ಪ ಇನ್ನೊಂದು ಸ್ಟೆಪ್ ಕೇಳೋಣ. ಇದು ಸಾಕು. ಮಳೆ ತೆಗೀರಿ ಬಂತು, ಮಳೆ ತೆಗೀರಿ ಸಾಕು. ಹಳೆ ಸ್ಟ್ಯಾಂಡ್ಗೆ ಟಿ ವಿನ ಫಿಟ್ ಮಾಡ್ಬೋದಾಗಿತ್ತು. ನಾವು ಆ ಜಾಗಕ್ಕೆ ವಾಷಿಂಗ್ ಮಿಷಿನ್ ಮಡ್ಗೋಣ ಅಂತ ಪ್ಲ್ಯಾನ್ ಮಾಡ್ದೋ. ಮಿಷಿನಲ್ಲಿ ಮಡಗಿದ್ರೆ ನಾವು ಮತ್ತೆ ತೆಗೆಯೋದು ಹಾಕೋದು ತಳ್ಳೋದು ಈ ಥರ ಮಾಡಿದ್ರೆ ಟಿ ವಿಗೆ ಏನಾದರೂ ಟಚ್ ಆದರೆ ತೊಂದರೆ ಆಗುತ್ತೆ ಅಂತೇಳಿ ಅದನ್ನು ಬೇಡ ರಿಮೂವ್ ಮಾಡಿ ಮೇಲ್ಗಡೆ ಹಾಕೊಡಿ ಅಂತ ಹೇಳ್ದೋ. ಅದು ಮೊಳೆ ಪಾಪ ಅವ್ರಿಗೆ ತೆಗಿಯೋಕ್ಕೆ ಆಗಲಿಲ್ಲ. ಅದಕ್ಕೆ ನಮ್ಮ ಮನೆಯವ್ರು ನಾನೇ ತೊಗೊಡ್ತೀನಿ ಬಿಡಪ್ಪ ಅಂತೇಳಿ ತೆಗಿತಾ ಇದ್ದಾರೆ. ಈ ಗೋಡೆಗೆ ಮೊಳೆ ಹೊಡೆಯೋದು ಕಷ್ಟ, ಮೊಳೆನ ವಾಪಸ್ ತೆಗಿಯೋದು ಕಷ್ಟ. ಹಾಗಾಗಿ ನಮ್ಮ ಮನೆಯವ್ರ ನಾನೇ ತಗೊಡ್ತೀನಿ ಅಂತೇಳಿ ಅದೆಲ್ಲ ತೆಗೆದುಕೊಟ್ರು. ಅವ್ರು ಮತ್ತೆ ಮೇಲೆ ಮಾರ್ಕ್ ಮಾಡ್ಕೊಂಡು ಮಿಷಿನಲ್ಲಿ ಅದೆಲ್ಲ ಹೋಲ್ ಮಾಡಿ ಟಿ ವಿನ ಫಿಟ್ ಮಾಡಿಕೊಟ್ರು. ಅವರು ಮಾರ್ಕ್ ಮಾಡ್ಕೋಬೇಕಲ್ಲ, ಹಾಗಾಗಿ ಅವರು ಮಾರ್ಕ್ ಮಾಡಿ ಟಿ ವಿನ ನೀಟಾಗಿ ಫಿಟ್ ಮಾಡಿಕೊಟ್ರು. ತುಂಬಾ ಖುಷಿ ಆಯಿತು ನಮ್ಮ ಮಕ್ಕಳಿಗೆಲ್ಲ. ಅಂದರೆ ಇವಾಗೆಲ್ಲ ಬಿಗ್ ಬಾಸ್ ಬರುತ್ತಲ್ವ, ಹಂಗಾಗಿ ಬೇಗನೆ ಟಿ ವಿ ತಂದರು ಅಂತ ಖುಷಿ ಆಯಿತು. ನಾನು ಯೂಟ್ಯೂಬಲ್ಲಿ ಮಾಡಿರೋಂಥ ವೀಡಿಯೋವೆಲ್ಲ ನಾವು ಇದೇ ಟಿ ವಿಗೆ ಕನೆಕ್ಟ್ ಮಾಡ್ಕೊಂಡು ನೋಡ್ತಾಯಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಹೆಚ್ಚು ವೀಡಿಯೋಗಾಗಿ ನೀವು ಇದೇ ಥರ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.